ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅರೆ ಅಳ್ತಾ ಇದ್ದೀರಾ? ನೋಡಿದ್ರ ಅಮರ್ ಎಷ್ಟು ಕೆಟ್ಟವನು ಅಂತ. ಮೊದಲು ರಾಧಿಕಾನ ಅಳಿಸ್ತಾ, ಇವಾಗ ನಿಮ್ಮನ್ನ. ವೆರಿ ಬ್ಯಾಡ್. ಅಕ್ಕನ ಯಾಕೆ ಕಳ್ಸಿದ್ರು? ಅದೊಂದು ದೊಡ್ಡ ಕತೆ ಬಿಡಿ. ಯಾವಾಗ ರಾಧಿಕಾ ಬೇರೆ ಮದುವೆ ಮಾಡ್ಕೊಂಡ್ಲೋ ಆ ಕ್ಷಣದಿಂದ ಅಮರ್ ರಾಧಿಕಾ ಮೇಲೆ ದ್ವೇಷ ಬೆಳೆಸ್ಕೊಂಡ. ರಾಧಿಕಾನ ತುಂಬ ಟಾರ್ಚರ್ ಮಾಡ್ದ. ಪಾಪ ರಾಧಿಕಾ, ಅವಳದೇನೂ ತಪ್ಪಿಲ್ಲ. ಬೇರೆ ಮದುವೆ ಆಗಿದ್ದಕ್ಕೆ ಅವ್ರವ್ರದ್ದು ಕಾರಣ ಅವ್ರಿಗಿರುತ್ತೆ. ಅಷ್ಟಕ್ಕೂ ಅಮರ್ ಆ್ಯಟಿಟ್ಯೂಡ್ ಇಷ್ಟ ಆಗದೆ ಬ್ರೇಕಪ್ ಮಾಡ್ಕೊಂಡಿರ್ಬೋದು. ಅಮರೊಬ್ಬ ರೌಡಿ. ನಂಗೆ ಗೊತ್ತಿರೋ ಹಾಗೆ ಅಮರ್ ಇವತ್ತು ಕೂಡ ರಾಧಿಕಾನ ಅಳಿಸ್ತಾನೆ ಇರ್ತಾನೆ. ಆದರೆ ಒಳ್ಳೆಯೊಂಥರ ನಾಟಕ ಆಡ್ಕೊಂಡು ಬಿಲ್ಡಪ್ ಕೊಡ್ತಾನೆ. ನಿಮ್ಮನ್ನು ಕೂಡ ಅವನು ಅದೇ ಕಾರಣಕ್ಕೆ ಮದುವೆ ಮಾಡ್ಕೊಂಡಿರ್ಬೋದು ಅಂತ ನನಗೆ ಅನುಮಾನ. ಕೊನೆಗೊಂದು ಮಾತು, ನೀವು ಅಮರ್ನ ಮಾತ್ರ ಯಾವತ್ತೂ ನಂಬೇಡಿ. ಬರ್ತೀನಿ. ನಿಮಗೆ ಬೇಕಾಗಿರೋ ಇನ್ಫಾರ್ಮೇಷನ್ ಸಿಕ್ಕಾಯ್ತಲ್ಲ, ಬಾಯ್. ಊಟಿಗೆ ಹೋದಾಗ ನಂಗೆ ರಾಧಿಕಾ ಲವ್ ವಿಷಯ ಗೊತ್ತಾಯ್ತು. ನಿಮ್ಮ ಗಂಡ ಪ್ರೀತಿಸಿದ್ದು ನಿಮ್ಮ ಅಕ್ಕ ರಾಧಿಕಾನೇ. ನೀನಿಷ್ಟು ಕೂಲಾಗಿ ಹೇಗಿರ್ತೀಯ ದರ್ಶಿನಿ? ಆ ಕಡೆ ರಾಧಿಕಾ ಕೈಲಾಶ್ ಒಂದಾಗೋ ಹಾಗಿದ್ದಾರೆ. ಹಾಗೆ ನಡೆದ್ರೆ ನಾವು ಇಷ್ಟು ದಿನ ಪಟ್ಟಿರೋ ಕಷ್ಟ ಎಲ್ಲ ವೇಸ್ಟ್ ಆಗೋಗುತ್ತೆ. ಅಲ್ಲ, ನಿಂಗೇನು ಅನ್ನಿಸ್ತಾ ಇಲ್ವಾ? ಇಲ್ಲಿವರೆಗೂ ಬಂದ್ಮೇಲೆ ನಾವು ಫ್ಲಾಪ್ ಆಗೋದ್ರೆ ಹೇಗೆ ದರ್ಶಿನಿ? ಅದೇ ನಂಗೂ ಅರ್ಥ ಆಗ್ತಿಲ್ಲ ಶ್ರೀನಾಥ್. ರಾಧಿಕಾ ಜೊತೆ ಆಲ್ಮೋಸ್ಟ್ ದೂರ ಆಗೋವರೆಗೂ ಬಂದಿದ್ದ ಕೈಲಾಶ್ ಇವಾಗ ಸಡನ್ ಆಗಿ ಅವಳ ಮೇಲೆ ಪ್ರೀತಿಯಾಗಿ ತೋರಿಸ್ತಿದ್ದಾನೆ. ಬೇರೆ ಏನಾದ್ರೂ ರಿವರ್ಸ್ ಪ್ಲಾನ್ ಮಾಡ್ತಿದ್ದಾನ? ಇಲ್ಲ ನಿಜವಾಗ್ಲೂ ರಾಧಿಕಾನ ಕ್ಷಮಿಸ್ಬಿಟ್ಟಿದ್ದಾನ? ನಂಗೆ ಏನು ಗೊತ್ತಾಗ್ತಿಲ್ಲ ಶ್ರೀನಾಥ್. ಒಂದೊಂದು ಮೆಟ್ಲು ಏರ್ತಾ ನಾವು ಕೈಲಾಶ್ ಮನಸ್ಸನ್ನ ಚೂರ್ ಚೂರ್ ಮಾಡಿದ್ವಿ. ಆದ್ರೆ ರಾಧಿಕಾ ಮತ್ತೆ ಅದ್ ಹೇಗ್ ಜೋಡಿಸಿದ್ಲೋ ಅರ್ಥ ಆಗ್ತಿಲ್ಲ.
ಆ ರಾಧಿಕಾ ಒಳಗೆ ಏನೋ ಮ್ಯಾಜಿಕ್ ಇದೆ ಶ್ರೀನಾಥ್. ಅವಳಿಗೆ ಎಂಥ ಪರಿಸ್ಥಿತಿ ಎದುರಾದ್ರೂ ಗಟ್ಟಿಯಾಗಿ ತಡ್ಕೊಂಡಿದ್ದು ಅವಳು ಕೈಲಾಶ್ನ ಮತ್ತೆ ಮೊದ್ಲಿನ ಸ್ಥಿತಿಗೆ ತಂದು ಕೂರಿಸ್ಬಿಟ್ಲು. ಮತ್ತಿವಾಗ ಏನ್ ಮಾಡೋದು ದರ್ಶಿನಿ? ಮಾಡಕ್ಕೇನೂ ಇಲ್ಲ ಶ್ರೀನಾಥ್. ಇವಾಗಿವ್ರು ಇಲ್ಲಿ ಒಂದಾಗಕ್ಕೆ ಟ್ರೈ ಮಾಡಿದ್ರು. ಆ ಕಡೆ ಪ್ರಿಯಾಗೆ ಸತ್ಯ ಗೊತ್ತಾದ್ರೆ ಮಾತ್ರ ಖಂಡಿತವಾಗ್ಲು ಇವ್ರ ಮಧ್ಯೆ ಮತ್ತೆ ಜಗಳ ಶುರು ಆಗುತ್ತೆ. ಪ್ರಿಯಾ ಸುಮ್ಮನೆ ಕೂತ್ಕೊಳ್ಳೋಂತ ಹುಡುಗಿ ಅಂತೂ ಅಲ್ಲ. ನನ್ ಮಾತಿಗೆ ಟೆಂಪ್ಟ್ ಆಗಿ ಅವಳಿಗಾಗ್ಲೇ ರಾಧಿಕಾ ಅಮರ್ ಕಾಲೇಜ್ ಫ್ರೆಂಡ್ಸ್ ಹತ್ರ ವಿಚಾರಿಸ್ಕೊಂಡು ಬಂದಿರ್ತಾಳೆ. ಅವಳಿಗೆ ಅಮರ್ ರಾಧಿಕಾ ಹಿಂದೆ ಪ್ರೀತಿಸ್ತಿದ್ರು ಅನ್ನೋ ವಿಷಯ ಕ್ಲಿಯರ್ ಆಗಿ ಗೊತ್ತಾದ್ರೆ ಸಾಕು. ನಾವು ಕಷ್ಟ ಪಡ್ದೇನೆ ನಮಗ್ ಬೇಕಾಗಿರೋ ಕೆಲಸ ಆಗೋಗಿರುತ್ತೆ. ಇವರಿಬ್ರು ಒಂದಾಗ್ಬೇಕನ್ಕೊಂಡ್ರು ಅವಳು ಬಂದು ಇವರಿಬ್ರು ಸಂಸಾರಕ್ಕೆ ಬೆಂಕಿ ಹಚ್ತಾಳೆ. ಯಾಕಂದ್ರೆ ಆ ಪ್ರಿಯಾ ಅವಳ ಅಕ್ಕನ್ನ ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾಳೆ. ದೇವತೆ ತರ ಆರಾಧಿಸ್ತಾಳೆ. ಆದ್ರೆ ಆ ಅಕ್ಕನೇ ಅವಳ ಲೈಫಲ್ಲಿ ಇಷ್ಟು ದೊಡ್ಡ ಮೋಸ ಮಾಡಿದಾಳೆ ಅಂತ ಗೊತ್ತಾದ್ರೆ ಅವಳು ತಡ್ಕೊಳ್ಳಲ್ಲ ಶ್ರೀನಾಥ್. ಖಂಡಿತವಾಗ್ಲೂ ಅಮರ್ ಜೊತೆ ಸಂಬಂಧನ ಮುರ್ಕೋತಾಳೆ. ಅಕ್ಕನ್ ಜೊತೆಗಿರೋ ರಕ್ತ ಸಂಬಂಧನ ಕತ್ತರಿಸ್ಕೋತಾಳೆ. ಆವಾಗ ಕೈಲಾಶ್ಗೆ ರಾಧಿಕಾನ ಲವ್ ಮಾಡಿದ್ದು ಅಮರ್ರೆ ಅಂತ ಗೊತ್ತಾಗ್ಬಿಡುತ್ತೆ. ಅದಾದ್ಮೇಲೆ ರಾಧಿಕಾ ಏನ್ ಮಾಡಿದ್ರು ಕೈಲಾಶ್ನ ಬದಲಾಯಿಸಕ್ಕಾಗೋದಿಲ್ಲ. ನಾವು ವೇಟ್ ಮಾಡ್ಬೇಕಿರೋದು ಅದಕ್ಕೋಸ್ಕರನೇ. ಇವಾಗ ಪ್ರಿಯಾ ಆಕ್ಷನ್ ಮೇಲೆ ನಮ್ ರಿಯಾಕ್ಷನ್ ಇರ್ಬೇಕು. ಅಲ್ಲಿವರೆಗೂ ರಿಲ್ಯಾಕ್ಸ್ ಮಾಡೋದ್ ಬಿಟ್ಟು ನಾವು ಮಾಡೋದೇನು ಸಾಧ್ಯಕ್ಕಿಲ್ಲ. ಅರೆ, ಪ್ರಿಯಾ ಇನ್ನೂ ಬಂದಿಲ್ವಾ? ಇಷ್ಟೊತ್ತಿಗೆ ಬರಬೇಕಿತ್ತಲ್ಲ. ಇಷ್ಟೊತ್ತವರೆಗೂ ಏನು ಬೇಡ್ಕೊಳ್ತಾ ಇರ್ತಾರೆ ಇಬ್ರು? ಅಲ್ಲ, ಇಷ್ಟೊತ್ತಿಗೆ ದೇವಸ್ಥಾನನೂ ಕ್ಲೋಸ್ ಮಾಡಿರ್ತಾರಲ್ಲ.
ಫೋನ್ ಯಾಕೆ ರಿಸೀವ್ ಮಾಡ್ತಿಲ್ಲ? ಒಂದು ವೇಳೆ ಗಾಡಿ ಓಡಿಸ್ತಾ ಇದ್ದಾರಾ? ಹಾಂ, ಹಿಂದೆ ಆ ಮುದುಕಿ ಕೂತಿರ್ತಾಳಲ್ಲ, ಅವಳಿಗೆ ಮಾಡಿದ್ರೆ ಗೊತ್ತಾಗುತ್ತೆ. ಅಯ್ಯೋ ಅಯ್ಯೋ ಅಮ್ಮ, ನನ್ನ ಮೊಮ್ಮಗ ಫೋನ್ ಮಾಡ್ತಿದ್ದಾನಲ್ಲ ದೇವ್ರೆ, ಇವಾಗ ಯಾಕಪ್ಪ ಫೋನ್ ಮಾಡ್ತಿದ್ದಾನೆ ನನ್ನ ಕರ್ಮ. ಭಗವಂತ, ಅಮ್ಮ ಇವಳಿನ್ನೂ ಮನೆಗೆ ಬಂದು ಸೇರಿಲ್ವೇನೋ? ಇವಾಗ ನಾನು ಇವನಿಗೆ ಏನು ಉತ್ತರ ಕೊಡ್ಲಿ? ಅಯ್ಯೋ ದೇವ್ರೇ, ಅಮ್ಮ ಅಮ್ಮ. ಅವಳು ಎಲ್ಲಿದ್ದಾಳೋ ಏನೋ? ನಾನು ಫೋನ್ ತೆಗಿದೇ ಇರೋದೇ ಒಳ್ಳೆಯದು. ಅಮ್ಮೋ, ಅಬ್ಬಾ, ಬದುಕೊಂಡೆ ನಾನು. ಈ ಮುದುಕಿನೂ ಯಾಕೆ ಫೋನ್ ಎತ್ತಾ ಇಲ್ಲ? ಇಬ್ರು ಒಟ್ಟಿಗೆ ಸೇರ್ಕೊಂಡಿದ್ದಾರೆ ಅಂದರೆ ಅವರು ಪ್ರಪಂಚನೇ ಮರ್ತೋಗ್ತಾರೆ. ಇನ್ನು ಫೋನ್ ರಿಂಗ್ ಎಲ್ಲಿ ಕೇಳಿಸುತ್ತೆ? ಅಯ್ಯೋ, ಮತ್ತೆ ಮತ್ತೆ ಫೋನ್ ಯಾಕೆ ಮಾಡ್ತಿದ್ದಾನೆ ಇವನ್? ಮತ್ತೆ ಮತ್ತೆ ಮಾಡ್ತಿದ್ದಾನೆ ಅಂದ್ರೆ ಇದ್ಯಾಕೋ ನನ್ನ ತಲೆಗೆ ಬರೋ ಹಾಗಿದ್ಯಲ್ಲಪ್ಪ. ಎತ್ತಿದ್ರು ತೊಂದ್ರೆ, ಎತ್ತದೇ ಇದ್ರೆ ಇನ್ನೊಂಥರ ತೊಂದ್ರೆ. ಅಯ್ಯೋ ಭಗವಂತ, ಈಗ ನಾನೇನ್ ಮಾಡ್ಲಪ್ಪ? ಅಯ್ಯೋ ಪ್ರಿಯಾ, ಎಲ್ಲಿದ್ಯೆ? ಅಯ್ಯೋ ಅಯ್ಯೋ ಅಯ್ಯಯ್ಯೋ, ಏನಾದ್ರೂ ಸರಿ, ಅವಳ ಮನೆಗೆ ಬರೋವರೆಗೂ ನಾನು ಮಾತ್ರ ಇವನ್ ಫೋನ್ ಎತ್ತಲ್ಲಪ್ಪ. ಅಯ್ಯೋ, ಎತ್ತಿದ್ರೆ ಇನ್ನೇನಾಗತ್ತೋ? ನಾನು ಆ ಕಡೆ ದೇವಸ್ಥಾನದಲ್ಲಿದ್ದೀನಿ ಅಂತ ಹೇಳಕ್ಕೂ ಆಗಲ್ಲ, ಅದಕ್ಕೆ ನಿಜ ಹೇಳ್ಬೇಕಾಗಿ ಬರುತ್ತೆ. ಅಯ್ಯೋ, ನನ್ನ ಕೈಲಾಗಲ್ಲ. ಇಷ್ಟಕ್ಕೂ ಇವಳು ಎಲ್ಲಿದ್ದಾಳೋ ಏನೋ? ಅಯ್ಯೋ ಪ್ರಿಯಾ, ಬೇಗ ಮನೆಗೆ ಹೋಗೆ ತಾಯಿ, ಇಲ್ಲಾಂದ್ರೆ ನನ್ನ ಕುತ್ತಿಗೆಗೆ ಬರೋ ಹಾಗಿದೆ. ಅಯ್ಯೋ ಭಗವಂತ, ಅಯ್ಯೋ. ಕತ್ಲಾಗೋವರೆಗೂ ಏನು ಮಾಡ್ತಿದ್ದಾರೆ ಇವರು? ಬೆಳಿಗ್ಗೆನೇ ಹೇಳಿದೆ ಕಾರಲ್ಲಿ ಹೋಗಿ ಅಂತ, ಕೇಳಿಸ್ಕೊಳ್ದೆ ಆ ಡಬ್ಬ ಸ್ಕೂಟಿ ತೊಗೊಂಡು ಹೋದ್ರು. ಇವಾಗ ಹೇಗೆ ಬರ್ತಾರೋ ಏನೋ? ಫೋನ್ ಆದರೂ ರಿಸೀವ್ ಮಾಡ್ಬೇಕು ತಾನೆ. ನಮ್ಮ ಅಜ್ಜಿಗಂತೂ ವಯಸ್ಸಾಗಿದೆ, ಅವ್ರಿಗೆ ಕೇಳಿಸಲ್ಲ ಅಂತ ಅನ್ಕೋಬಹುದು. ಪ್ರಿಯಾಗೇನಾಗಿದೆ? ಅವಳಿವಾಗ ಎಲ್ಲಿದ್ದಾಳೋ ಏನೋ?
ಏನಂದ್ರೆ ಇಲ್ಲಿ ಸ್ವಲ್ಪ ಬನ್ನಿ. ಏನಾಯ್ತೆ? ಅಲ್ಲಿ ಯಾರೋ ಬಿದ್ದೋಗಿದ್ದಾರೆ ನೋಡಿ. ಬಿದ್ದೋಗಿದಾರ? ಹೌದೇ, ಯಾರೋ ಬಿದ್ದೋಗಿದ್ದಾರೆ. ನಡೀರಿ. ಯಾಕೆ ಹೀಗೆ ಬಿದ್ದೋಗಿದ್ದಾರೆ? ಯಾರೋ ಏನೋ. ಹೋಗಿ ನೋಡು ಏನಾಗಿದೆ ಅಂತ. ಇಲ್ಲಿ ನೋಡಿ ನಿಮ್ಮನ್ನೇ. ಎದ್ದೇಳಿ. ಹಲೋ ಪ್ರಿಯಾ, ಎಲ್ಲಿದ್ಯಾ? ಕಾಲ್ ಮಾಡಿದ್ರೆ ಯಾಕೆ ರಿಸೀವ್ ಮಾಡ್ತಿಲ್ಲ? ಸರ್, ಮೇಡಮ್ ಇಲ್ಲಿ ತಲೆ ಸುತ್ತ ಬಿದ್ದೋಗಿದ್ದಾರೆ ಸರ್. ವಾಟ್? ಹೌದು ಸರ್, ಮೇಡಮ್ ಇಲ್ಲಿ ತಲೆ ಸುತ್ತ ಬಿದ್ದೋಗಿದ್ದಾರೆ. ಏನಾಯ್ತು? ನೀವ್ಯಾರು ಮಾತಾಡ್ತಿರೋದು? ಸರ್, ನಮ್ಮ ಮನೆ ಪಕ್ಕ ಇರೋ ಪಾರ್ಕಲ್ಲಿ ಬಿದ್ದೋಗಿದ್ದಾರೆ ಸರ್ ಮೇಡಮು. ಅವಳಿಗೇನಾಗಿಲ್ಲ ತಾನೆ? ಪ್ಲೀಸ್ ಉಸಿರಾಡ್ತಾ ಇದ್ದಾಳ ಇಲ್ವಾ ಅಂತ ಚೆಕ್ ಮಾಡಿ. ಓಕೆ ಸರ್. ಸರ್, ಉಸಿರಾಡ್ತಿದ್ದಾರೆ ಸರ್. ಸರಿ, ಒಂದು ಕೆಲಸ ಮಾಡಿ, ನೀವೀಗಲೇ ಅವಳನ್ನ ಕೃಷ್ಣಮೂರ್ತಿ ಹಾಸ್ಪಿಟಲ್ ಕರ್ಕೊಂಡು ಬನ್ನಿ. ಆಗಲಿ ಸರ್. ಸರಿ, ಥ್ಯಾಂಕ್ ಯು. ಹೇಯ್, ನೀನು ನೋಡ್ಕೋತಿರೋ, ನಾನು ಹೋಗಿ ಆಟೋನ್ ಕರ್ಕೊಂಡ್ಬರ್ತೀನಿ, ನೀನು ಇಲ್ಲೇ ಇರೋ. ಸರಿ ರೀ. ಇಲ್ಲಿ ನೋಡಿ. ಡಾಕ್ಟರ್, ಇವಾಗ ಅವರು ಹೇಗಿದ್ದಾರೆ? ಗಾಬರಿ ಆಗುವಂಥದ್ದೇನಿಲ್ಲ. ಸ್ಟ್ರೆಸ್ ಜಾಸ್ತಿ ಆಗಿರೋದ್ರಿಂದ ತಲೆ ಸುತ್ತು ಬಿದ್ದಿದ್ದಾರೆ. ಸ್ವಲ್ಪ ಹೊತ್ತಲ್ಲೇ ಪ್ರಜ್ಞೆ ಬರುತ್ತೆ. ಬೇರೆ ಕಾಂಪ್ಲಿಕೇಶನ್ಸ್ ಏನಿಲ್ಲ ತಾನೆ? ಚೆಕ್ ಮಾಡಿದೆ ಡಾಕ್ಟರ್, ಇನ್ನೂ ರಿಪೋರ್ಟ್ಸ್ ಯಾವುದು ಬಂದಿಲ್ಲ. ಬಂದ್ರೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. BP ನಾರ್ಮಲ್ ಆಗೇ ಇದೆಯಲ್ಲ? ನಾರ್ಮಲ್ ಆಗೇ ಇದೆ ಡಾಕ್ಟರ್. ಅವಾಗ ಮಾನಿಟರ್ ಮಾಡ್ತಾ ಇರಿ. ಫ್ಲಕ್ಚುಯೇಟ್ ಆಗದಿರೋ ಥರ ನೋಡ್ಕೊಳ್ಳಿ. ಸರಿ ಡಾಕ್ಟರ್. ಸರ್, ಇವರೇ ಪ್ರಿಯಾನ್ನ ಅಡ್ಮಿಟ್ ಮಾಡಿದ್ದು.
ಥ್ಯಾಂಕ್ಸ್ ಸರ್. ಪರವಾಗಿಲ್ಲ ಬಿಡಿ ಸರ್. ಮನುಷ್ಯನಿಗೆ ಸಹಾಯ ಮಾಡದೇ ಇದ್ರೆ ಮನುಷ್ಯ ಏನು ಪ್ರಯೋಜನ? ತಗೊಳ್ಳಿ ಮೇಡಮ್ ಅವ್ರ ಫೋನು, ಕೀಸು ಮತ್ತೆ ಬ್ಯಾಗು. ಈ ಬ್ಯಾಗಲ್ಲಿರೋ ದುಡ್ಡು ಸರಿಯಾಗಿದೆಯಾ ಒಂದ್ಸಲ ನೋಡ್ಕೊಳ್ಳಿ. ಅಯ್ಯೋ ಅದೆಲ್ಲ ಯಾಕೆ ಬಿಡಿ, ನೀವು ಮಾಡಿರೋ ಸಹಾಯನೇ ತುಂಬ ದೊಡ್ಡದು. ಹಾಗಿದ್ದಾಗ ನಿಮ್ಮನ್ನು ಹೇಗೆ ಅನುಮಾನಿಸಕ್ಕೆ ಸಾಧ್ಯ? ಅಷ್ಟಕ್ಕೂ ಮೇಡಮ್ ಅವ್ರು ಹೇಗಿದ್ದಾರೆ ಸರ್ ಇವಾಗ? ಪರವಾಗಿಲ್ಲ, ಇವಾಗ ನಾರ್ಮಲ್ ಆಗಿದ್ದಾರೆ. ಸರಿ ಸರ್, ನಾವಿನ್ನು ಹೊರಡ್ತೀವಿ. ಥ್ಯಾಂಕ್ ಯು. ಬರ್ತೀವಿ ಸರ್, ನೋಡಿ. ಅಷ್ಟೊಂದು ಸ್ಟ್ರೆಸ್ ತಗೊಳ್ಳೋಂಥದ್ದೇನಾಗಿದೆ? ಇಷ್ಟೊಂದು ಅನ್ನೋ ನಂಬರ್ಸಾ? ಯಾರಿರ್ಬೋದು?